6ನೇ ಗ್ಯಾರಂಟಿ ಹೆಸರಲ್ಲಿ ಮೊನ್ನೆ ಸರ್ಕಾರದಿಂದ ಬೃಹತ್ ಸಮಾವೇಶ ತೆರೆಮರೆಯಲ್ಲಿ ಅಧಿಕಾರಿಗಳು ನಡೆಸಿದ್ದು ಭಾರೀ ಗೋಲ್ಮಾಲ್. ಹಾವೇರಿ ಸಮಾವೇಶಕ್ಕೆ ಬಂದವರಿಂದ ವಸೂಲಿ ದಂಧೆ, ಭೂ ಗ್ಯಾರಂಟಿ ಫಲಾನುಭವಿಗಳ ಬಳಿ ಹಣ ವಸೂಲಿ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಕರ್ಮಕಾಂಡ ಬಯಲಿಗೆಳೆದಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ರಮ ಬಯಲಾಗಿದ್ದು ಸರ್ಕಾರದ ಹಕ್ಕುಪತ್ರ ಕೊಡಿಸೋ ಮುನ್ನ ತಲಾ 2,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ಮನೆ ಜಾಗದ ಹಕ್ಕುಪತ್ರ ಕೊಡೋ ಮುನ್ನ ಫಲಾನುಭವಿಗಳ ಬಳಿ ಹಣ ವಸೂಲಿ. ಗ್ರಾಮ ಲೆಕ್ಕಿಗ, ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಹಣ ವಸೂಲಿ ಆರೋಪ. ಮನೆ ಹಕ್ಕುಪತ್ರಕ್ಕಾಗಿ ತಲಾ 2,000 ರೂಪಾಯಿ ಕೊಟ್ಟಿದ್ದೇವೆ. ಸರ್ಕಾರದ ಸಂಬಳನೂ ತಗೊಳ್ತಾರೆ, ಬಡವರ ದುಡ್ಡು ತಿಂತಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಅಳಲು ತೋಡ್ಕೊಂಡಿದ್ದಾರೆ ಫಲಾನುಭವಿಗಳು. ಹಕ್ಕುಪತ್ರ ಬೇಕು ಅಂದ್ರೆ 2,000 ರೂಪಾಯಿ. ಲಕ್ಷಕ್ಕೂ ಹೆಚ್ಚು ಜನರಿಗೆ ಸರ್ಕಾರ ಹಕ್ಕುಪತ್ರ ವಿತರಣೆ ಮಾಡಿತ್ತು. ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಒಬ್ಬರಿಗೆ ಇಸ್ಕೊಂಡಾರ ಪಟಾಕ ಫಸ್ಟಿಗೆ 15 ಇಸ್ಕೊಂಡಾರ. ಫಸ್ಟಿಂದ 15 ಮತ್ತೆ ಇಲ್ಲಿ ಸೈ ಮಾಡೋದೈತಿ ಅನ್ನೋದ್ಲೆ ಇಲ್ಲಿ 2,000 ರೂಪಾಯಿ ಇಸ್ಕೊಂಡ್ರು. ಇಲ್ಲಿ ನಿಮ್ಗೆ ಕರ್ಕೊಂಡು ಹೋದವ್ರು ಯಾರು? 2,000 ಸುನಂದಪ್ಪ ರೀ. ಶಿವನಂದಪ್ಪ ಇಲ್ಲಿ ಏನಾಗ್ತಾರ ಅವರು? ಶಾಂಬೋರಿ ಮಾಲೀಕಾರ. ಈಗ ಅವ್ರಿಗೆ ಯಾರು ಇದು ಮಾಡಿದ್ರಂತೀರಿ? ಶಾನ್ಭವ ವಿಲೇಜ್ ಅಕೌಂಟೆಂಟ್ ಅದ ತಲಾಟಿ. ಓಕೆ. ಒಬ್ಬೊಬ್ರು 2,000 ಕೊಟ್ಟಿದ್ವಿ. ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಟೈಮ್ನಾಗ 2,000 ಇಸ್ಕೊಂಡ್ರಿ. ಮತ್ತು ಅದೇನೋ ಫ್ರೀ ಐತಿ ಅಂತಲ್ರಿ? ನಾವು ಅಲ್ಲಿ ಬಂದು ಕೇಳಿ ತಹಶೀಲ್ದಾರ್ನ MLAರ್ನ ಸರ್ಕಾರಕ್ಕೆ ತುಂಬೋದು. ಅದು ಯಾರ ಮನೆ ಕಿಶೆ ಕೊಡೋದಲ್ಲ, ಜಾಗ ಖರೀದಿದ್ರು. ನಾವು ಜಮೀನು ತೊಗೊಂಡು ಖರೀದಿಗೆ ಹೋದ್ರೆ ಸಬ್ಜೆಕ್ಟ್ ನೋಂದು ಮಾಡ್ತಾರಲ್ಲ, ಮೊದಲು 1,500 ರೂಪಾಯಿ ಇಸ್ಕೊಂಡಿದ್ರು ಅಂತಲ್ರಿ? ಅದು 500 ರೂಪಾಯಿ ಬಾಂಡು. ಹ್ಞೂ ರೀ. 1,000 ರೂಪಾಯಿ ನಿಮ್ಮ ಜಗದ್ದು ಮನೆದಾರ ಬರ್ರಿ ತಾಳಗ ಬಸಣ್ಣಾಗ ಅದಾರ ಕೇಳೋರು. ಅಲ್ರಿ ಮೊನ್ನೆ ಮತ್ತೆ 2,000 ಇಸ್ಕೊಂಡ್ರು. ಅದು ಸರ್ಕಾರಕ್ಕೆ ಜಮಾ ಮಾಡೋದು, ಖರೀದಿ ಮಾಡಿಸ್ಬೇಕಾದ್ರೆ ಸ್ಟಾಂಪ್ ಹೊಡ್ರೆ ಹಂಗೆ ಮಾಡ್ತಾರ. ಫ್ರೀ ಐತಿ ಅಂತಲ್ರಿ? ಅನ್ನೋದು ಕೇಳ್ಬೇಕು. ಮತ್ತು ತಹಶೀಲ್ದಾರ್ MLA ಅದಾರ ಕೇಳ್ಬೇಕಿಲ್ಲ ಅವ್ರನ್ನ. ಫ್ರೀ ಐತಿ ಅಂದ್ರೆ ಈಗ ತಾಳಗ PDO ಅವ್ರು ಎಲ್ಲರೂ ಅದಾರ. ಹೋಗ್ರಿ ತಲಾಟರು PDO ಅದಾರ ತಾಳ ಬಸಣ್ಣಾಗ ಕೇಳ್ರಿ. ಹೌದ್ರಿ? ಕೇಳ್ರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಮಾಜಿ ಸಿಎಂ ಬೊಮ್ಮಾಯಿ ಅಭಿನಂದಿಸಿದ್ದಾರೆ. ಬಡವರ ಜಮೀನನ್ನ ಯಾವುದೇ ಹಣವಿಲ್ಲದೆ ಬಿಜೆಪಿ ನೀಡಿತ್ತು. ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರನ್ನ ಲೂಟಿ ಮಾಡಲಾಗಿದೆ. ಈ ಸತ್ಯ ಹೊರತಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಮಾಜಿ ಸಿಎಂ ಹಾಗೂ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಟ್ವೀಟ್ ನೀವು ನೋಡ್ತಾ ಇದ್ದೀರಾ. ಈ ಸತ್ಯವನ್ನ ಹೊರತಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಸಮಾವೇಶ ಅಂತ ನಾವೀಗಾಗಲೇ ಹೇಳಿದ್ದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸತ್ಯ ಅನ್ನೋದನ್ನ ತೋರಿಸಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸ್ತೀನಿ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.